ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಾನು ಫ್ಲಿಪ್ಕಾರ್ಟ್ ಇಂದ 4 ಬ್ಯೂಟಿಫುಲ್ ಡ್ರೆಸ್ ಗಳನ್ನ ತರಿಸಿದೀನಿ. ನಿಜಕ್ಕೂ ಸಖತ್ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ರಿಸೀವ್ ಆಗಿದೆ. ಸೊ ಫ್ಲಿಪ್ಕಾರ್ಟ್ ಇಂದ ನಾನು 4 ಅಂದ್ರೆ ಇನ್ನೇನ್ ಹಬ್ಬ ಬಂತಲ್ವಾ, ಯುಗಾದಿ ಅದು ಇದು, ಮತ್ತೆ ಫಂಕ್ಷನ್ ಸೀಸನ್ ಸ್ಟಾರ್ಟ್ ಆಯ್ತು, ಮದ್ವೆಗಳು ಎಲ್ಲವೂ ಸ್ಟಾರ್ಟ್ ಆಯ್ತು ಬಿಡಿ. ಸೊ ಇನ್ನೇನು ಇಂಥ ಗ್ರ್ಯಾಂಡ್ ಡ್ರೆಸ್ ಗಳು ಬೇಕಾಗ್ತಾನೆ ಇರುತ್ತೆ. ಸೊ ಎಲ್ಲ ಫಂಕ್ಷನ್ ವೇರ್ ಗೆ ಯೂಸ್ಫುಲ್ ಆಗಿರುವಂತ ಒಳ್ಳೊಳ್ಳೆ ಡ್ರೆಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಮ್ಮ ಕಂಟೆಂಟ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ನಮ್ಮನ್ನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಫಸ್ಟ್ ಪ್ರಾಡಕ್ಟ್ ಅಥವಾ ಫಸ್ಟ್ ಕುರ್ತಾ ಸೆಟ್ ನಾನು ತೋರಿಸ್ತಿರುವಂತದ್ದು ನೋಡಿ, ಈ ತರ ನಿಮ್ಗೆ ಕಾಫಿ ಬ್ರೌನ್ ಕಲರ್ ಅಲ್ಲಿ ಬರ್ತಾ ಇದೆ. ಸಿಕ್ಕಾಪಟ್ಟ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಹಾಗೆ ನಾನು ಇದನ್ನ ವೇರ್ ಮಾಡಿರೋದನ್ನು ಕೂಡ ನನ್ನ ರೈಟ್ ಸೈಡ್ ಗೆ ಹಾಕಿರ್ತೀನಿ, ನೋಡಬಹುದು. ನೋಡಿ ಈ ತರ ಇದ್ರ ಸ್ಲೀವ್ ಈ ತರ ಇದೆ. ಒಂದ್ ರೀತಿ ಕ್ರಶ್ ಮೆಟೀರಿಯಲ್ ಅಂತ ಹೇಳ್ತಾರಲ್ಲ ಆ ತರ ಇದೆ. ಒಳ್ಳೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿರುವಂತ ಲೈನಿಂಗ್ ಕೂಡ ಇದೆ ಇದಕ್ಕೆ. ಸೊ ಎಲ್ಲೂ ಕೂಡ ನಮ್ಗೆ ಅನ್ಕಂಫರ್ಟೇಬಲ್ ಏನು ಅನ್ಸೋದಿಲ್ಲ. ತುಂಬಾ ಒಳ್ಳೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಿಮ್ಗೆ ಈ ತರ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ಡೋರಿ ಇದೆ, ಕಾಣಿಸ್ತಿದೆಯಲ್ಲ ಈ ತರ ಡೋರಿ ಇದೆ. ಫುಲ್ ಸ್ಲೀವ್ಸ್ ಬರ್ತಾ ಇದೆ. ಮತ್ತೆ ನಾನು ಎಲ್ಲಾ ಡ್ರೆಸ್ ಗಳನ್ನು ಲಾರ್ಜ್ ಸೈಜ್ ಅಲ್ಲಿ ತರ್ಸ್ಕೊಂಡಿದೀನಿ. ಸೊ ನನಗೇನೋ ಎಲ್ಲದು ಕಂಫರ್ಟೇಬಲ್ ಆಗಿದೆ. ಅದು ಒಂದ್ ಡ್ರೆಸ್ ಮಾತ್ರ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಮುಂದ್ಗಡೆ ನೋಡಿ ಈ ತರ ನೀಟಾಗಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ನನಗಂತೂ ಇದು ಸಿಕ್ಕಾಪಟ್ಟ ಇಷ್ಟ ಆಯ್ತು. ಬಿಕಾಸ್ ಒಂಥರ ಸಟಲ್ ಆಗಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುವಂತದ್ದು. ಹಾಗೆ ಇದಕ್ಕೆ ನಿಮ್ಗೆ ಸೊ ಇದ್ರ ಬಾಟಮ್ ಕೂಡ ಸಖತ್ ಗೇರ್ ಇದೆ, ಕಾಣಿಸ್ತಿದೆಯಲ್ಲ ಇಷ್ಟು ಗೇರ್ ಇದೆ. ಮತ್ತೆ ಇದಿಷ್ಟೇ ಅಲ್ಲ, ಒಳಗಡೆಗೆ ನಿಮ್ಗೆ ಅದಕ್ಕೆ ತಕ್ಕನಾಗೆ ಲೈನಿಂಗ್ ಕೂಡ ಫುಲ್ ಲೆಂತ್ ಕೊಟ್ಟಿದ್ದಾರೆ. ಸೊ ಈ ತರ ಲೈನಿಂಗ್ ಇದೆ. ಬ್ಯೂಟಿಫುಲ್ ಡ್ರೆಸ್ ಮಾತ್ರ ಖಂಡಿತವಾಗಿ ನಾನು 100% ರೆಕಮೆಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಒಂದು ಫಂಕ್ಷನ್ ಒಂದು ಒಳ್ಳೆ ಡ್ರೆಸ್ ಬೇಕಪ್ಪ ಅಂತ ಹುಡುಕ್ತಿದ್ರೆ ಡೆಫಿನೆಟ್ಲಿ ಮಸ್ಟ್ ಬೈ. ನೋಡಿ ಈ ತರ ಇದೆ. ಸ್ವಲ್ಪ ಅಂದ್ರೆ ಲಾರ್ಜ್ ಸೈಜ್ ತರಿಸಿರೋದಕ್ಕೆ ಎಲ್ಲೂ ಕೂಡ ಅನ್ಕಂಫರ್ಟೇಬಲ್ ಕೂಡ ಫೀಲ್ ಆಗಲ್ಲ. ಕೆಲವೊಂದು ಪ್ಯಾಂಟ್ಸ್ ಗಳು ನಾವು ಲಾರ್ಜ್ ಸೈಜ್ ತರಿಸಿದ್ರು ಕೂಡ ಪ್ಯಾಂಟ್ ನಮ್ಗೆ ಸಖತ್ ಅನ್ಕಂಫರ್ಟೇಬಲ್ ಆಗುತ್ತಲ್ವಾ. ಇದಂತೂ ಆತರ ಆಗೋ ಯಾವ್ದೇ ಚಾನ್ಸ್ ಇಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ಗೇರು, ಎರಡು ಕಡೆಗೂ ಸಿಕ್ಕಾಪಟ್ಟ ಚೆನ್ನಾಗಿದೆ. ನೆಕ್ಸ್ಟ್ ಹಂಗೇನೆ ಇದ್ರ ದುಪಟ್ಟಾನೇ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ದುಪಟ್ಟ ಕೂಡ ಅಷ್ಟೇನೆ ಅದೇ ಬ್ರೌನ್ ಕಲರ್ ಅಲ್ಲಿ ನಿಮ್ಗೆ ಎರಡು ಸೈಡ್ ಈ ತರ ಟ್ಯಾಸಲ್ಸ್ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಹಾಗೆ ದುಪಟ್ಟ ನೋಡಿ ಇಷ್ಟಿದೆ. ದುಪಟ್ಟ ಅಂದ್ರೆ ವಿಡ್ತ್ ಜಾಸ್ತಿ ಇಲ್ಲ, ಸಾಕು ನಾವ್ ಈ ತರ ಹಿಂಗೆ ವೇರ್ ಮಾಡಿದಾಗ ಇಷ್ಟೇ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕೈಗೆ ಹಿಂಗೆ ಹಿಡ್ಕೊಳಕ್ಕೂ ಚೆನ್ನಾಗಿರುತ್ತಲ್ವಾ. ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಚೆಕ್ ಮಾಡಿದೆ, ಈ ಒಂದು ಕುರ್ತಾ ಸೆಟ್ಟು ಸದ್ಯಕ್ಕೆ ಔಟ್ ಆಫ್ ಸ್ಟಾಕ್ ಇದೆ. ಬಟ್ ಇದೇ ಥರ ಸೇಮ್ ಕ್ವಾಲಿಟಿಯಲ್ಲಿ ಇರುವಂಥ ಇನ್ನೂ ಬೇರೆ ಬೇರೆ ಕುರ್ತಾ ಸೆಟ್ಗಳನ್ನು ನಾನು ಹಾಕಿರ್ತೀನಿ, ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ಎಸ್, ಓವರ್ ಆಲ್ ಬ್ಯೂಟಿಫುಲ್ ಡ್ರೆಸ್, ಖಂಡಿತವಾಗಿ ಮಸ್ಟ್ ಬೈ. ಸೊ ಇವತ್ತಿನ ನೆಕ್ಸ್ಟ್ ಡ್ರೆಸ್ ಆಲ್ಮೋಸ್ಟ್ ನಾನು ವೇರ್ ಮಾಡಿರೋದಕ್ಕೆ ಸಿಮಿಲರ್ ಆಗಿ ಕಾಣಿಸ್ತಿದೆ. ಇದು ಅಷ್ಟೇ ಬ್ಯೂಟಿಫುಲ್ ಅಂಡ್ ಕಂಫರ್ಟಬಲ್ ಆಗಿದೆ. ಮೇನ್ಲಿ ಅದು ಹೇಳ್ತೀನಿ. ನೋಡಿ ಸ್ಲೀವ್ಸ್ ಗೆ ಈ ತರ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಐ ಹೋಪ್ ಎಲ್ಲದು ಡೀಟೇಲ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನೆಕ್ ಗೆ ಎಂಬ್ರಾಯ್ಡ್ರಿ ವಿತ್ ವಿ ಸ್ಲಿಟ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ನಿಮ್ಗೆ ಇದು 3/4 ಸ್ಲೀವ್ಸ್ ಆಗಿರುತ್ತೆ. ಸೊ 3/4 ಸ್ಲೀವ್ಸ್ ಆಗಿರುತ್ತೆ. ಕಂಫರ್ಟಬಲ್ ಮಟೀರಿಯಲ್, ಮತ್ತೆ ಒಳಗಡೆ ಲೈನಿಂಗ್ ಏನು ಇಲ್ಲ. ಬಿಕಾಸ್ ಇದು ಮಟೀರಿಯಲ್ ಸಾಕಷ್ಟು ಥಿಕ್ನೆಸ್ ಇದೆ, ನಿಮ್ಗೇನ್ ಮತ್ತೆ ಲೈನಿಂಗ್ ಬೇಕು ಅಂತ ಅನ್ಸೋದಿಲ್ಲ. ಸ್ಲಿಟ್ ಕೊಟ್ಟಿದ್ದಾರೆ ಆಸ್ ಯೂಶುವಲ್. ಹಾಗೆ ಹಿಂದ್ಗಡೆಗೆ ಪ್ಲೇನ್ ಇದೆ, ಹಿಂದ್ಗಡೆ ಕಂಪ್ಲೀಟ್ ಪ್ಲೇನ್ ಆಗಿರುತ್ತೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಮುಂದ್ಗಡೆಗೆ ನಿಮ್ಗೆ ಅಲ್ಲಲ್ಲಿ ಈ ತರ ಎಂಬ್ರಾಯ್ಡ್ರಿ ಇದೆ ನೋಡಿ, ಈ ರೀತಿ ಇದೆ. ಹಂಗೇನೆ ಇದ್ರ ಪ್ಯಾಂಟ್ ಕೂಡ ಸಖತ್ ಕಂಫರ್ಟೇಬಲ್ ಆಗಿನೇ ಬಂದಿದೆ. ಲಾರ್ಜ್ ಸೈಜ್ ಅಲ್ಲಿ ನಾನು ತರಿಸ್ಕೊಂಡ್ರು ಕೂಡ ನನ್ಗೇನು ಅನ್ಕಂಫರ್ಟೇಬಲ್ ಫೀಲ್ ಆಗ್ಲಿಲ್ಲ. ಸಾಕಷ್ಟು ಅಗಲವಾಗಿ ಕಂಫರ್ಟೇಬಲ್ ಆಗಿ ಇದೆ. ಹಾಗೆ ಒಂದ್ ಸೈಡು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಎಸ್, ಪ್ಯಾಂಟ್ ಮಾತ್ರ ಪ್ಲೇನ್ ಆಗಿದೆ, ಪ್ಯಾಂಟ್ ಮೇಲೆ ಯಾವುದೇ ವರ್ಕ್ ಆಗ್ಲಿ ಏನು ಇಲ್ಲ. ನೆಕ್ಸ್ಟ್ ಇದ್ರ ದುಪಟ್ಟ ಕೂಡ ಓಕೆ ಅಂತ ಹೇಳ್ಬೋದು, ಅಂತ ಗ್ರ್ಯಾಂಡ್ ಅಂತ ಫೀಲ್ ಏನಿಲ್ಲ. ನೋಡಿ ಈ ತರ ಇದೆ. ಅಂದ್ರೆ ರೆಡ್ ಕಲರ್ ದುಪಟ್ಟಕ್ಕೆ ನಿಮ್ಗೆ ಈ ತರ ಗೋಲ್ಡ್ ಪ್ರಿಂಟ್ ಕಾಣಿಸ್ತಾ ಇದಲ್ಲ, ಚುಕ್ಕಿ ಚುಕ್ಕಿಗಳು, ಇಷ್ಟೇನೆ ಇದ್ರ ಹೈಲೈಟ್. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ, ರೆಕಮೆಂಡ್ ಮಾಡ್ತೀನಿ. ಇಷ್ಟ ಇದ್ರೆ ನೀವು ತಗೊಳ್ಬಹುದು.
ನೆಕ್ಸ್ಟ್ ಕುರ್ತಾ ಸೆಟ್ ಯಾವ ತರ ಇದೆ ಅಂತ ನೋಡೋಣ. ಇವತ್ತು ಅಷ್ಟೇನೆ ನಾನ್ ತರಿಸಿರುವಂತದ್ದು ಇನ್ನೊಂದು. ಇದು ನಿಮ್ಗೆ ವೈಲೆಟ್ ಕಲರ್ ಆಗಿರುತ್ತೆ. ಇದ್ರ ಮೈನ್ ಹೈಲೈಟ್ ಅಂದ್ರೆ ಇದ್ರಲ್ಲಿ ಇರುವಂತಹ ಎಂಬ್ರಾಯ್ಡ್ರಿ ವರ್ಕ್, ಹಾಗೆ ಆಲ್ ಓವರ್ ಕುರ್ತಿ ನಿಮ್ಗೆ ಈ ತರ ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರ ಫ್ಲವರ್ ಡಿಸೈನ್ ಇದೆ. ಹಾಗೆ ಸ್ಲೀವ್ಸ್ ನಿಮ್ಗೆ 3/4 ಗಿಂತ ಚೂರ್ ಮುಂದೆ ಬರ್ತಾ ಇದೆ. ಮತ್ತೆ ಇದಕ್ಕೂ ಕೂಡ ತುದಿ ಕೆಳಗೆ ಒಂದ್ ಚೂರ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಇದೆ. ಓಕೆನಾ. ಹಾಗೆ ಇದಕ್ಕೆ ಇಲ್ಲಿ ಈ ಲೆಂತ್ ವರೆಗೆ ನಿಮ್ಗೆ ಒಳಗಡೆಗೆ ಲೈನಿಂಗ್ ಬಟ್ಟೆ ಕೂಡ ಇದೆ. ಬಿಕಾಸ್ ಮೇ ಬಿ ಇದು ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಇದು ಒಳಗಡೆಯಿಂದ ಹಾಳಾಗ್ಬಾರ್ದು ಅಂತ ಹೇಳಿ ಈ ಲೆಂತ್ ವರೆಗೆ ನಿಮ್ಗೆ ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಇದು ಕೂಡ ಅಷ್ಟೇನೆ. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಕೊಟ್ಟಿರುವಂತ ಪ್ಯಾಂಟ್ ಗೆ ಪಾಕೆಟ್ ಇದೆ. ಸೊ ಪಾಕೆಟ್ ಇದ್ರೆ ನನಗಂತೂ ಫುಲ್ ಖುಷಿ. ಯಾಕಂದ್ರೆ ನಾವು ಮೊಬೈಲ್ ಇಟ್ಕೊಳಕ್ ಕಂಫರ್ಟಬಲ್ ಆಗಿರುತ್ತಲ್ಲ, ಪಾಕೆಟ್ ಅಲ್ಲಿ ಮೊಬೈಲ್ ಇಟ್ಕೊಂಡು ಕೈ ಫ್ರೀ ಆಗಿ ಇಟ್ಕೊಂಡು ಆರಾಮಾಗಿರ್ಬೋದು. ಸೊ ಇದ್ರ ಪ್ಯಾಂಟು ಅಷ್ಟೇನೆ ಕಂಫರ್ಟಬಲ್ ಆಗಿದೆ. ಅಂತದೇನ್ ಟೈಟು ಆತರ ಏನ್ ಅನ್ಸ್ಲಿಲ್ಲ ನಂಗೆ. ಲಾರ್ಜ್ ಸೈಜ್ ಅಲ್ಲೇ ತರಿಸ್ಕೊಂಡಿದ್ದೀನಲ್ವಾ, ಹಂಗಾಗಿ. ಆದ್ರೆ ಇದು ಪ್ಲೇನ್ ಇದೆ, ಇದರಲ್ಲಿ ಯಾವುದೇ ಒಂದು ಡಿಸೈನ್ ಅಥವಾ ಏನು ಇಲ್ಲ. ಬಟ್ ಇದ್ರ ಮೈನ್ ಹೈಲೈಟ್ ಅಂದ್ರೆ ಇದ್ರಲ್ಲಿ ಸಿಕ್ಕಾಪಟ್ಟ ಇಷ್ಟ ಆಗಿದ್ದು ಅಂದ್ರೆ ದುಪ್ಪಟ್ಟ. ಈ ದುಪ್ಪಟ್ಟನೇ ನಾನು ಇಟ್ಕೊಂಡ್ಬಿಡ್ಬೋದು ಅಂತ, ಈ ದುಪ್ಪಟ್ಟವನ್ನೇ ನಾನು ಇಟ್ಕೊಂಡ್ಬೇಡ ಅನ್ಸೋ ಅಷ್ಟು, ಅಂದ್ರೆ ದುಪ್ಪಟ್ಟ ಒಂದೇ ಇಟ್ಕೊಂಡ್ರು ಸಾಕು ಅನ್ಸೋ ಹಂಗ ಅನಿಸ್ತು ನನ್ಗೆ. ನೋಡಿ ಈ ತರ ಇದೆ, ಕಾಣಿಸ್ತಿದೆಯಲ್ಲ. ಕಲರ್ ಮಾತ್ರ ಬ್ಯೂಟಿಫುಲ್ ಕಲರ್ ಅಲ್ವಾ, ಹಿಂಗ್ ಹಾಕೊಂಡ್ರೆ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ವೇರ್ ಮಾಡಿರೋದನ್ನು ಕೂಡ ನೀವು ನೋಡ್ಬೋದು ನನ್ನ ರೈಟ್ ಸೈಡ್ಗೆ. ಸಖತ್ ಇಷ್ಟ ಆಯ್ತು ನನಗಿದು. ಮೈನ್ ಅಂದ್ರೆ ನೀವು ಈ ಚೂಡಿದಾರ್ ಅಥವಾ ಈ ಕುರ್ತಾ ಸೆಟ್ ಅನ್ನ ಹಾಕೊಂಡು ಈ ದುಪ್ಪಟ್ಟವನ್ನ ಹಾಕೊಂಡ್ಬಿಟ್ರೆ ಅದು ನಿಮ್ಮ ಲುಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ನೋಡಿ. ಸೊ ಇವತ್ತಿನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು, ಆ ಕುರ್ತಾ ಸೆಟ್ ಅನ್ನ ಇವಾಗ ತೋರಿಸ್ತಾ ಇದ್ದೀನಿ. ಇದು ನನ್ಗೆ ಮಟೀರಿಯಲ್ ಕ್ವಾಲಿಟಿ ಎಲ್ಲವೂ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಬಟ್ ನನಗೆ ಪ್ಯಾಂಟ್ ಹಾಕಕ್ಕೆ ಬರ್ಲಿಲ್ಲ. ಅಂದ್ರೆ ಜಸ್ಟ್ ಅದನ್ನ ತೋರ್ಸೋಣ ಅಂತ ಹೇಳಿ ಅನ್ಕೊಂಡು ಪ್ಯಾಂಟ್ ಹಾಕಕ್ ಹೋದ್ರೆ ಫುಲ್ ಟೈಟು. ಲಾರ್ಜ್ ಸೈಜ್ ಅಲ್ಲೇ ತರ್ಸ್ಕೊಂಡಿದೀನಿ. ಮತ್ತೆ ಅದು ಮೀಡಿಯಂ ಅಥವಾ ಸ್ಮಾಲ್ ಸೈಜ್ ಅವರಿಗೆ ಸರಿ ಹೊಂದುವಂತ ಪ್ಯಾಂಟ್ ಅನ್ನ ಕಳ್ಸಿದಾರೋ ಏನೋ ಗೊತ್ತಿಲ್ಲ. ಬಟ್ ಒಟ್ನಲ್ಲಿ ನನಗೆ ಪ್ಯಾಂಟ್ ಹೋಗ್ಲೇ ಇಲ್ಲ. ಟಾಪ್ ಕಂಫರ್ಟಬಲ್ ಆಗಿದೆ. ಟಾಪಿಗೆ ನೋಡಿ ಈ ತರ ಹತ್ತಿರದಿಂದ ನೀವು ನೋಡಿದ್ರೆ ಲೈಟ್ ಆಗಿ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಹಾಗೆ ಹ್ಯಾಂಡ್ಸ್ಗೂ ಕೂಡ ಲೈಟ್ ಆಗಿ ಈ ತರ ಒಂದು ಎಂಬ್ರಾಯ್ಡ್ರಿ ವರ್ಕ್ ಇದೆ. ಮಟೀರಿಯಲ್ ಕ್ವಾಲಿಟಿ ಎಲ್ಲವೂ ಕೂಡ ಚೆನ್ನಾಗಿದೆ, ಟಾಪ್ ನಾಚ್ ಇದೆ, ಅದ್ರಲ್ಲಿ ಏನು ಕಾಮೆಂಟ್ ಇಲ್ಲ. ಸೊ ಬ್ಯಾಕ್ ಸೈಡ್ ಈ ತರ ಪ್ಲೇನ್ ಆಗಿರುತ್ತೆ. ಹಾಗೆ ಇದರ ಪ್ಯಾಂಟ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಲಾರ್ಜ್ ಸೈಜ್ಗೆ ಎಷ್ಟು ಚಿಕ್ಕದಾಗಿರುವಂತ ಪ್ಯಾಂಟ್ ಅಂತ ನನಗೆ ಅನಿಸ್ತು. ನೋಡಿ ಇಲ್ಲಿ ಇಷ್ಟೇ ಇದೆ ಇದು. ಸೊ ಆಬ್ವಿಯಸ್ಲಿ ನನಗೆ ಹಾಕಕ್ ಬಂದಿಲ್ಲ. ಸೊ ಇದನ್ನ ನನ್ಗೆ ವೇರ್ ಮಾಡಿ ನಿಮ್ಗೆ ತೋರ್ಸಕ್ಕೂ ಕೂಡ ಆಗಿಲ್ಲ. ಮತ್ತೆ ಈ ಒಂದು ಕುರ್ತಾ ಸೆಟ್ಟಿನ ಮೇನ್ ಹೈಲೈಟ್ ಇದರ ದುಪ್ಪಟ್ಟ ಅಂತ ಹೇಳ್ಬೋದು. ದುಪ್ಪಟ್ಟ ತುಂಬಾ ದೇವರ ನಾಮಗಳಿರ್ಬೋದು, ಅದು ಯಾವ ಭಾಷೆ ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ. ಈವನ್ ಹಿಂದಿ ಅಲ್ಲ ಇದು, ಅದು ಬೇರೆ ಭಾಷೆಲೇ ಇದೆ. ಸೊ ಇದಕ್ಕೆ ನೋಡಿ ಟ್ಯಾಸಲ್ಸ್ ಇದೆ. ಮತ್ತೆ ದುಪ್ಪಟ್ಟ ಕೂಡ ಒಳ್ಳೆ ಲೆಂತ್ ಇದೆ. ಅಂದ್ರೆ ನೀವು ಇದೇ ಒಂದ್ ಕುರ್ತದ ಜೊತೆ ಇದನ್ನ ಹಾಕೊಬೇಕಂತಿಲ್ಲ. ನೀವು ಬೇರೆ ಯಾವ್ದಾದ್ರು ಪ್ಲೇನ್ ಕುರ್ತಿಗಳಿದ್ರು ಕೂಡ ಅದ್ರ ಜೊತೆ ಈ ಒಂದು ದುಪ್ಪಟ್ಟವನ್ನ ಮ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ಈ ತರ ಮ್ಯಾಚ್ ಮಾಡ್ಕೊ. ಇವನ್ ನೋಡಿ ರೆಡ್ಗೂ ಮ್ಯಾಚ್ ಮಾಡ್ಕೋಬಹುದು, ಆರೆಂಜ್ ಕುರ್ತಾ ನಿಮ್ಮ ಹತ್ರ ಏನಾದ್ರು ಇದ್ರೆ ಮ್ಯಾಚ್ ಮಾಡ್ಕೋಬಹುದು, ಬ್ಲಾಕ್ ಗೆ ಮ್ಯಾಚ್ ಮಾಡ್ಕೊಬಹುದು. ಸೊ ಈ ತರ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ನೀವು ಟ್ರೈ ಮಾಡ್ಕೋಬಹುದು. ಸ್ವಲ್ಪ ಕುರ್ತಾ ಏನಾದ್ರು ಪ್ಲೇನ್ ಇದೆ, ಒಂದ್ ದುಪ್ಪಟ್ಟ ಬೇಕಪ್ಪ ಅಂತ ಅನ್ಸಿದ್ರೆ ಈ ತರ ದುಪ್ಪಟ್ಟವನ್ನ ಕಾಂಬಿನೇಷನ್ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡಿದ್ರಲ್ವಾ ಇವತ್ತಿನ ಕಲೆಕ್ಷನ್ ನಿಮ್ಗೆ ಹೇಗೆ ಅನ್ನಿಸ್ತು? ಫ್ಲಿಪ್ಕಾರ್ಟಿನ 4 ಪ್ರೀಮಿಯಂ ಕುರ್ತಾ ಸೆಟ್ ಗಳನ್ನ ತೋರಿಸಿದೀನಿ. ಸೊ ಕೆಲವ್ರು ಕೇಳ್ತಿರ್ತೀರಾ, ಬರೀ ಮೀಶೋದಷ್ಟೇ ಮಾಡ್ತೀರಾ ನೀವು, ಬೇರೆದೇನು ಮಾಡಲ್ವಾ ಅಂತ ಹೇಳಿ. ಸೊ ಈ ಸಲ ಕುರ್ತಾ ಸೆಟ್ ಗಳನ್ನ ಫ್ಲಿಪ್ಕಾರ್ಟ್ ಇಂದ ತರಿಸಿ ನಿಮ್ಗೋಸ್ಕರ ತೋರಿಸ್ತಾ ಇದೀನಿ. ಏನು ಅಂತಂದ್ರೆ ನಿಮ್ಗೆಲ್ಲರಿಗೂ ಈ ಕಲೆಕ್ಷನ್ ಕೂಡ ಇಷ್ಟ ಆದ್ರೆ ಮುಂದೆ ಕೂಡ ಇಂಥ ವಿಡಿಯೋಸ್ ಅನ್ನ ನಾನು ನಿಮ್ಗೆ ತಗೊಂಡ್ ಬರ್ತೀನಿ. ಇವತ್ತಿನ ವಿಡಿಯೋನ ಮುಗಿಸುವಂತ ಟೈಮ್ ಬಂತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಲಿಂಕ್ಗೋಸ್ಕರ ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ, ಅಥವಾ ಪ್ರಾಡಕ್ಟ್ಸ್ ಅನ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಥ್ಯಾಂಕ್ ಯು. ಬಾಯ್.